ಬಾಟಲ್ ನೀರು ಮಾತ್ರವಲ್ಲ, ಬಾಯಿ ಚಪ್ಪರಿಸ್ತಾ ತಿನ್ನೋ ಪನೀರ್ ಕೂಡ ಪ್ರಾಣಕ್ಕೆ ಕುತ್ತು ತರುತ್ತೆ. ಕಾಫಿ ಟೀ ಜೊತೆ ಸವಿಯೋ ಖಾರ ಮಿಕ್ಸರ್ ಕೂಡ ಅನ್ಸೇಫ್ ಅನ್ನೋ ವರದಿ ಬಂದಿದ್ದು ಎಲ್ಲರನ್ನ ಕಂಗಾಲಾಗಿಸಿದೆ. 2 ಮಾದರಿ ಪನ್ನೀರ್ ಡೇಂಜರ್. ಬಟಾಣಿ ತಿನ್ನೋ ಮೊದಲು ಹುಷಾರ್. ಬಾಯಿ ಚಪ್ಪರಿಸ್ ತಿನ್ನೋ ಪನ್ನೀರ್ ಡೇಂಜರ್. ಸಂಜೆ ಸ್ನಾಕ್ಸ್ ಅಂತ ತಿನ್ನೋ ಮಿಕ್ಸರ್ ಕೂಡ ಅಸುರಕ್ಷಿತ. ಹಸಿರು ಬಟಾಣಿಯಲ್ಲಂತೂ ಕೆಮಿಕಲ್ಗಳ ಆಗರವೇ ಇದೆ. ಸಿಹಿ ತಿಂಡಿ ಕೂಡ ಕಲಬೆರಕೆಯಾಗಿದೆ. ದಾಹ ತಣಿಸೋ ಬಾಟ್ಲಿ ನೀರು ಕೂಡ ಸುರಕ್ಷಿತವಾಗಿಲ್ಲ ಅನ್ನೋ ವರದಿ ಎಲ್ಲರನ್ನೂ ಶಾಕ್ ಆಗುವಂತೆ ಮಾಡಿದೆ. ಕಳೆದ ಫೆಬ್ರವರಿಯಲ್ಲಿ 3204 ಆಹಾರ ಪದಾರ್ಥಗಳ ಟೆಸ್ಟಿಂಗ್ ನಡೆಸಲಾಗಿದೆ. ಇದೀಗ ಆಹಾರ ಪದಾರ್ಥಗಳ ವರದಿ ಬಹಿರಂಗವಾಗಿದ್ದು ಇಡೀ ರಾಜ್ಯದ ಜನರೇ ಬೆಚ್ಚಿ ಬೀಳುವಂತಿದೆ. ಹಾಗಾದ್ರೆ ಯಾವುದು ಸುರಕ್ಷಿತ, ಯಾವುದು ಸುರಕ್ಷಿತವಲ್ಲ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ನಾವು ತೋರಿಸ್ತೀವಿ ನೋಡಿ. ಆರೋಗ್ಯ ಇಲಾಖೆ 231 ಮಾದರಿಗಳ ಪನ್ನೀರ್ ಸಂಗ್ರಹಿಸಿದ್ದು 32 ಮಾದರಿಗಳ ಪರೀಕ್ಷೆ ಮುಗಿಸಿದೆ. ಇದರಲ್ಲಿ 2 ಮಾದರಿಯ ಪನ್ನೀರ್ ಸುರಕ್ಷಿತವಲ್ಲ, 30 ಮಾದರಿಗಳು ಸುರಕ್ಷಿತ ಅಂತ ವರದಿ ಬಂದಿದೆ. ಬಾಕಿ 199 ಮಾದರಿಗಳ ಪರೀಕ್ಷೆ ನಡೀತಿದೆ. ಹಾಗೆ 115 ಬಟಾಣಿ ಮಾದರಿ ಪೈಕಿ 45 ಸುರಕ್ಷಿತ, 69 ಮಾದರಿಗಳು ಅಸುರಕ್ಷಿತ ಅಂತ ವರದಿ ಬಂದಿದೆ. ಇದರಲ್ಲಿ 1 ಮಾದರಿಯ ಪರೀಕ್ಷೆ ಮಾತ್ರ ಬಾಕಿ ಇದೆ. ಇನ್ನು ತುಪ್ಪ 6 ಮಾದರಿಯ ಪರೀಕ್ಷೆ ಮುಗಿದಿದ್ದು ಎಲ್ಲಾ ಸೇಫ್ ಆಗಿವೆ. 44 ಮಾದರಿಯ ಪರೀಕ್ಷೆ ಬಾಕಿ ಇದೆ. ಹಾಗೆ 43 ಖೋವಾ ಸ್ಯಾಂಪಲ್ಸ್ ಪೈಕಿ 6 ಮಾದರಿ ಸುರಕ್ಷಿತ, 3 ಅಸುರಕ್ಷಿತ ಅಂತ ವರದಿ ಬಂದಿದೆ. 37 ಸ್ಯಾಂಪಲ್ಗಳ ರಿಪೋರ್ಟ್ ಬಾಕಿ ಇದೆ. ಹಾಗೆಯೇ ವಿವಿಧ 198 ಸಿಹಿ ತಿಂಡಿಗಳನ್ನ ಪರೀಕ್ಷೆಗೊಳಪಡಿಸಲಾಗಿದ್ದು ಇದರಲ್ಲಿ 81 ಸುರಕ್ಷಿತ, 2 ರೀತಿಯ ಸಿಹಿ ತಿಂಡಿಗಳು ಸುರಕ್ಷಿತವಲ್ಲ ಅಂತ ಆರೋಗ್ಯ ಇಲಾಖೆ ವರದಿಯಿಂದ ತಿಳಿದು ಬಂದಿದ್ದು ಇನ್ನು 115 ಮಾದರಿಗಳ ಪರೀಕ್ಷೆ ನಡೆಸಬೇಕಿದೆ. ಬಾಯಿ ಚಪ್ಪರಿಸ್ ತಿನ್ನೋ ಖಾರ ಮಿಕ್ಸರ್ ಕೂಡ 4 ಮಾದರಿಗಳು ಅಸುರಕ್ಷಿತವಾಗಿದ್ದು 23 ಮಾದರಿಗಳು ಸುರಕ್ಷಿತವಾಗಿವೆ. 92 ಮಾದರಿಗಳು ಪ್ರಾಯೋಗಿಕ ಹಂತದಲ್ಲಿವೆ. ಹಾಗಾದ್ರೆ ಪನ್ನೀರ್ ಹಾಗೂ ಕೋವಾದಿಂದ ಏನೆಲ್ಲ ಆರೋಗ್ಯ ಸಮಸ್ಯೆ ಕಾಡಲಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಸುರಕ್ಷಿತ ಕೋವಾ ಪನ್ನೀರ್ ಸೇವಿಸೋದ್ರಿಂದ ಬಿಪಿ ಹೆಚ್ಚಾಗಬಹುದು, ಹೃದಯ ಸಂಬಂಧಿ ಕಾಯಿಲೆ ಉಂಟಾಗಬಹುದು. ಪನ್ನೀರ್ ಸಾಫ್ಟ್ ಬರೋದಕ್ಕೆ ಕೆಮಿಕಲ್ ಬಳಕೆ ಕ್ಯಾನ್ಸರ್ಗೆ ಕಾರಣವಾಗಬಹುದು. ದೇಹದಲ್ಲಿ ಕೊಬ್ಬಿನ ಪ್ರಮಾಣ ಹೆಚ್ಚಾಗುತ್ತೆ. ನಿರಂತರವಾಗಿ ಸೇವಿಸೋದ್ರಿಂದ ಕಿಡ್ನಿ ಸಮಸ್ಯೆ ಉಂಟಾಗುತ್ತೆ. ಕಳಪೆ ಗುಣಮಟ್ಟದ ಪನ್ನೀರ್ ತಿನ್ನೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆ ಉಂಟಾಗುವ ಸಾಧ್ಯತೆ ಇದೆ. ಯೂಶಲಿ ನಾನು ಅಡಲ್ಟ್ರೇಟೆಡ್ ಸ್ಟಾರ್ಚ್ ಮತ್ತು ವೆಜಿಟೇಬಲ್ ಆಯಿಲ್, ಅನಿಮಲ್ ಫ್ಯಾಟ್ ಅಂತ ಹೇಳಿದೆ. ಇದೆಲ್ಲ ದೇಹಕ್ಕೆ ಹೋದಾಗ ಖಂಡಿತ ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಈ ಒಬೆಸಿಟಿಯಿಂದ ಹಲವಾರು ಅಡ್ಡ ಪರಿಣಾಮಗಳು ನಮ್ಮ ದೇಹಕ್ಕೆ ಬೀರ್ತವೆ. ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬೋದು, ಈ ಥರದ್ದೆಲ್ಲ ಕಾಣಿಸ್ಕೊಳ್ತಾ ಹೋಗ್ತವೆ. ಇನ್ನು ಆಹಾರ ಇಲಾಖೆಯ ಈ ವರದಿಯಿಂದ ಜನರು ಕೂಡ ಆತಂಕಕ್ಕೊಳಗಾಗಿದ್ದಾರೆ. ರಾಸಾಯನಿಕ ಪನ್ನೀರ್ ಹಾಗೂ ಕೋವಾಗೆ ಕಡಿವಾಣ ಹಾಕಬೇಕು ಅಂತಿದ್ದಾರೆ. ಹೌದು ಸರ್, ಪನ್ನೀರು ಅನ್ಸೇಫೆ. ಯಾಕಂದರೆ ನಾವು ಹೊರಗಡೆ ತೊಗೊಳೋದಕ್ಕಿಂತ ಯಾವತ್ತೂ ಮನೇಲಿ ಮಾಡೋದು ಒಳ್ಳೆಯದು. ಹೊರಗಡೆದು ಏನು ಹಾಕಿರ್ತಾರೋ, ಏನು ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೋ ನಮಗೇನು ಗೊತ್ತಿರಲ್ಲ. ಅದನ್ನು ತೊಗೊಂಡು ಅದನ್ನು ಯೂಸ್ ಮಾಡಿ ಅದು ಹಾರ್ಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಕಿಡ್ನಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಬೆಟರು ನಾನು ಆ್ಯಸ್ ಎ ಹೋಮ್ ಮೇಕರ್ ಏನು ಹೇಳ್ತೀನಿ ಅಂದರೆ ಮನೇಲೇ ಪನ್ನೀರ್ ಮಾಡೋದು ಒಳ್ಳೆಯದು. ಇನ್ನು ಕೋವಾ, ಪನ್ನೀರ್ ಕಳಪೆ ಗುಣಮಟ್ಟದ ವಿಚಾರಕ್ಕೆ ಸಂಬಂಧಿಸಿದಂತೆ TV9ಗೆ ಹೋಟೆಲ್ ಮಾಲೀಕರು ಪ್ರತಿಕ್ರಿಯಿಸಿದ್ದು ಏನು ಹೇಳಿದ್ದಾರೆ ನೀವೇ ಕೇಳಿ. ಇವತ್ತು ಬೆಳಿಗ್ಗೆ ನೀವು ಬೇಕಾದ್ರೆ ಮೆಜೆಸ್ಟಿಕ್ಕಲ್ಲಿ ಹೋಗಿ ನೋಡಿ, ಹೆಚ್ಚಿನ ಸುಮಾರು 10 ಟನ್ನಿಂದ 50 ಟನ್ವರೆಗೂ ಈ ಕಳಪೆ ಪನ್ನೀರು ಮತ್ತು ಕೋವಾಗಳು ಬರ್ತಾ ಇದೆ. ಅದನ್ನು ಶಾಂಪಲ್ ಪರೀಕ್ಷೆ ತೊಗೊಂಡ್ಬಿಟ್ಟು ಅದರ ವಿರುದ್ಧ ಈ ಏನು ಆರೋಗ್ಯ ಇಲಾಖೆ ಕ್ರಮ ತಗೊಳ್ಬೇಕಾಗುತ್ತೆ. ಪ್ರಾಯೋಗಿಕ ಹಂತದಲ್ಲಿ ಜ್ಯೂಸ್, ತಂಪು ಪಾನೀಯ, ಐಸ್ ಕ್ರೀಮ್. ಜ್ಯೂಸ್, ತಂಪು ಪಾನೀಯಗಳ 46 ಮಾದರಿ, ಐಸ್ ಕ್ಯಾಂಡಿಗಳ 39 ಮಾದರಿ, ಐಸ್ ಕ್ರೀಮ್ಗಳ 107 ಮಾದರಿ ಸದ್ಯ ಪ್ರಾಯೋಗಿಕ ಹಂತದಲ್ಲಿವೆ. ಕಳೆದ ಫೆಬ್ರವರಿಯಲ್ಲಿ ಅನೇಕ ಕಡೆ ದಾಳಿ ನಡೆಸಿ ಸ್ಯಾಂಪಲ್ ಸಂಗ್ರಹಿಸಿ ಲೋಪ ಬಂದಿರೋ ಕಡೆ ದಂಡವನ್ನು ವಿಧಿಸಲಾಗಿದೆ. 41 ಔಷಧಗಳು ಅಸುರಕ್ಷಿತ, 113 ರಿಂಗರ್ ಲ್ಯಾಕ್ಟೇಟ್ ಕಳಪೆ. ಇದರ ಬೆನ್ನಲ್ಲೇ ಮತ್ತಷ್ಟು ಆಘಾತಕಾರಿ ವಿಚಾರ ಹೊರಬಿದ್ದಿವೆ. ಒಟ್ಟು 1891 ಔಷಧಿ ಮಾದರಿಗಳ ಟೆಸ್ಟಿಂಗ್ ಮಾಡಲಾಗಿದ್ದು 41 ಗುಣಮಟ್ಟ ಇಲ್ಲದ ಔಷಧಿಗಳು ಅಂತ ಪತ್ತೆಯಾಗಿವೆ. ಬಾಣಂತಿಯರಿಗೆ ನೀಡಲಾಗುವ ರಿಂಗರ್ ಲ್ಯಾಕ್ಟೇಟ್ ದ್ರಾವಣದ 196 ಬ್ಯಾಚ್ನ ಮಾದರಿಗಳಲ್ಲಿ 113 ಕಳಪೆ ಅಂತ ವರದಿ ಬಂದಿದೆ. ಈ ಮಧ್ಯೆ ಡೆಂಗಿ, ಚಿಕುನ್ ಗುನ್ಯಾ ಹೆಚ್ಚುತ್ತಾ ಇರೋ ಬಗ್ಗೆ TV9 ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತ ಆರೋಗ್ಯ ಸಚಿವರು ಎಲ್ಲಾ ಜಿಲ್ಲೆಗಳ DC, CEO, DHOಗಳ ಜೊತೆ ಸಭೆ ನಡೆಸಿದ್ದಾರೆ.
ಡೆಂಘಿ ಚಿಕುನ್ಗುನ್ಯಾ ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಿದ್ದಾರೆ. ವಿನಯ್ ಕಾಶಪ್ಪನವರ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.